ನಾನು ಈಗ ಮುಂದೆ ಹೇಳಲಿರುವ ವಿಚಾರವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಸದಾಶಿವನಗರ, ಸಿದ್ದರಾಮಯ್ಯನವರು ಕಾವೇರಿ ನಿವಾಸ, ಎಚ್.ಡಿ. ಕುಮಾರಸ್ವಾಮಿ ಅವರು ಜೆ.ಪಿ. ನಗರ, ಯಡಿಯೂರಪ್ಪನವರು ಡಾಲರ್ಸ್ ಕಾಲೋನಿ, ಪ್ರತಿಷ್ಠಿತ ಬಡಾವಣೆಗಳು, ಪಾಶ್ ಏರಿಯಾಸ್. ಅಲ್ಲೆಲ್ಲೂ ಟಿ.ಬಿ ಡ್ಯಾಮ್ ಹೊಡೆದ್ರೆ ಇವ್ರ ಮನೆ ಬಾಗಿಲಿಗೆ ನೀರು ಬರಲ್ಲ ಅಲ್ಲ, ಸಮಸ್ಯೆ ಆಗೋಲ್ಲ ಅಲ್ಲ, ಕುಟುಂಬಸ್ಥರಿಗೆ ಸಮಸ್ಯೆ ಆಗೋದು ಯಾರಿಗೆ? 2 ಬೆಳೆ ಬೆಳೆದ್ರೆ ತನ್ನ ಇಡೀ ಕುಟುಂಬ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಆಸೆ ಗಣ್ಣಿನಿಂದ ಟಿ.ಬಿ ಡ್ಯಾಮ್ ತುಂಬೋದನ್ನ ಕಾಯ್ತಾ ನೋಡ್ತಾ ಇದ್ದ ಆ ಬಡ ರೈತನಿಗೆ, ಸಾಲ ಸೋಲ ಮಾಡಿ ಮನೆ ಕಟ್ಟಿದ ಆ ಗೂಡ್ನಲ್ಲಿ ವಾಸ ಮಾಡ್ತಿದ್ದವ್ರಿಗೆ ರಾತ್ರೋರಾತ್ರಿ ನೀರು ಬರುತ್ತೆ ಜಾಗ ಖಾಲಿ ಮಾಡಿ ಅಂತಾರಲ್ಲ, ಆ ಸಾಮಾನ್ಯ ಜನರಿಗಾಗೋ ತೊಂದರೆ. ಹೀಗಾಗಿ ನಮ್ಮ ರಾಜಕಾರಣಿಗಳಿಗೆ ಟಿ.ಬಿ ಡ್ಯಾಮ್ ಹೊಡೆದ್ರು ಕಬಿನಿ ಅಲ್ಲಾಡಿದ್ರು ಕೂಡ ಹೆಚ್ಚಿಗೆ ವ್ಯತ್ಯಾಸ ಆಗಲ್ಲ ಅನ್ಸುತ್ತೆ. ಮುಂಜಾಗ್ರತೆ ಅನ್ನೋ ಪದ ಡಿಕ್ಷನರಿಯಲ್ಲೇ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿರುವ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮುಂಜಾಗ್ರತೆ ಹಾಳಾಗೋಗಿ ಆಗ ಹೋಗಿದೆಯಲ್ಲ ಅನಾಹುತ, ಇದನ್ನ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ ಅಂತ ಹೇಳಿ ಮಾಧ್ಯಮದವರು ಮೈಕ್ ಇಟ್ರೆ ಇಲ್ಲೂ ರಾಜಕೀಯ, ಇಲ್ಲೂ ಕೆಸರೆರಚಾಟ. ಅಂದ್ರೆ ರಾಜಕಾರಣಿಗಳಿಗೆ ರಾಜಕೀಯ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ದೊಡ್ಡದಲ್ಲ, ಪ್ರೂವ್ ಆಗೋಯ್ತು. ಟಿ.ಬಿ ಡ್ಯಾಮ್ ಒಡೆದು ಹೋಗಿರುವ ವಿಚಾರದಲ್ಲೂ ಕೂಡ ಕೇಳಿಸ್ಕೊಳ್ಳಿ ರಾಜಕಾರಣಿಗಳ ಮಾತು. ನಂತರದಲ್ಲಿ ಚರ್ಚೆ ಮಾಡೋಣ. ಪ್ರಮುಖವಾಗಿ ಶಿವರಾಜ್ ತಂಗಡಗಿ ಅವರು ಮಾತನಾಡಿದ್ದಾರೆ, ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಸರ್, ನಮಗೆ ಕೊಡಿ ಅವಕಾಶವನ್ನು, ಪ್ರಯತ್ನ ಮಾಡೋಣ. ಸಕ್ಸಸ್ ಆಗುತ್ತೋ ಬಿಡುತ್ತೋ, ಪ್ರಯತ್ನ ಅಂತೂ ಮಾಡೋಣ. ಇದು ಅಂತೂ 100% ಸಕ್ಸಸ್ ಆಗುತ್ತೆ. ನೀರು ಖಾಲಿ ಆದ್ಮೇಲೆ ಇದನ್ನು ನಿಂದಿರ್ಸ್ತೀವಿ, ಕುಡಿಸ್ತೀವಿ, ಅದು ಮಾತು ಬೇರೆ. ನೀರು ಉಳಿಸುವಂಥ ಪ್ರಯತ್ನ ಅದಾವಲ್ಲ, ಅದು ಭಾಳ ಮುಖ್ಯವಾಗಿದ್ದು ನಮಗೆ. ಆ ಪ್ರಯತ್ನನೂ ಸರ್ಕಾರ ಮಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸುವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ನಾಳೆ ನಮ್ಮ CM ಕೂಡ ಹೋಗ್ತಾ ಇದ್ದಾರೆ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ರಾಜಕೀಯ ನಾಯಕರು ಮಾಡ್ಲಿರಿ, ಇದು ಜನರ ಸಮಸ್ಯೆ, ರೈತರ ಸಮಸ್ಯೆ. ನಿಮ್ಮ ಧ್ವನಿ, ಇದು ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ. ಜನರ ಧ್ವನಿಯಾಗಿ ಮಾಡುವ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡೋ ಪ್ರಯತ್ನವನ್ನ ಇವತ್ತು ಮಾಡ್ತಿದ್ದೀವಿ. ಟಿ.ಬಿ ಡ್ಯಾಮ್ನ ವಿಚಾರಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಪ್ಯಾನಲ್ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ನಮ್ಮ ರಾಜಕೀಯ ಪಕ್ಷದ ವಕ್ತಾರರಿರ್ತಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಿರ್ತಾರೆ. ಇವರ ಜೊತೆಯಲ್ಲಿ ನೀರಾವರಿ ತಜ್ಞರು, ಹಾಗೆ ಮಾಜಿ ಜಲಸಂಪನ್ಮೂಲ ಸಚಿವರು ಜಾಯಿನ್ ಆಗ್ತಾರೆ. ಹಾಲಿ ಸಂಸದರು ಕೂಡ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ. ಯಾರ್ಯಾರ ಮಾತು ಎಲ್ಲೆಲ್ಲಿಗೆ ಹೋಗುತ್ತೆ, ಪರಿಹಾರ ಅನ್ನೋದು ಎಷ್ಟು ಸಿಗತ್ತೆ, ರಾಜಕಾರಣಿಗಳು ಎಷ್ಟು ಎಕ್ಸ್ಪೋಸ್ ಆಗ್ತಾರೆ, ಇದೆಲ್ಲವೂ ಕೂಡ ನೀವು ಗಮನಿಸಲೇಬೇಕು. ಹಾಗಾಗಿ ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕಡೆವರೆಗೂ ಗಮನಿಸ್ತಾ ಹೋಗಿ. ಮೊದಲಾಗಿ ಸ್ಟುಡಿಯೋದಲ್ಲಿರುವ ಪ್ಯಾನಲಿಸ್ಟ್ಗಳನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೇನೆ. ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ JDS ವಕ್ತಾರರು ಅಶ್ವಿನ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರಿ ಅವರು, ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಇದ್ದಾರೆ, ಹಾಗೆ ನೀರಾವರಿ ತಜ್ಞರಾದ ಕ್ಯಾಪ್ಟನ್ ರಾಜಾರಾಮ್ ಅವರು ಕೂಡ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮೀ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಮ್ಮ ನೀರು ನಮ್ಮ ಹಕ್ಕು, ಈ ರಾಜ್ಯದ ಘನತೆ ವೆತ್ತ ಉಪಮುಖ್ಯಮಂತ್ರಿಗಳು ಏನ್ ಜೋರಾಗಿ ನಡೆಸಿದ್ರು ಸರ್ ಹೋರಾಟ, ಪಾದಯಾತ್ರೆ, ಕೋವಿಡ್ ಟೈಮು ಇತ್ಯಾದಿ ಇತ್ಯಾದಿ. ಇವತ್ತು ಅವರೇ ಜಲಸಂಪನ್ಮೂಲ ಸಚಿವರು. ಈಗ ಪೋಲಾಗಿ ಹೋಗ್ತಿದೆಯಲ್ಲ, ಸರಿಸುಮಾರು 20 TMC ನೀರು ಈ ದಿನದವರೆಗೂ, ಈ ಕ್ಷಣದವರೆಗೂ ಟಿ.ಬಿ ಡ್ಯಾಮ್ನಿಂದ ಹರಿದು ಹೋಗಿರೋದು. ಈ 20 TMC ನೀರು ಯಾರ ಹಕ್ಕು? ಇವ್ರದಲ್ವಾ? ಜನರ ಹಕ್ಕು, ರೈತರ ಹಕ್ಕು. ಟಿ.ಬಿ ಡ್ಯಾಮ್ ಬಗ್ಗೆ, ತುಂಗಭದ್ರಾ ಡ್ಯಾಮ್ ಬಗ್ಗೆ ಒಂದು ರಿವೈಸ್ಡ್ ಅಪ್ರೋಚಿಗೆ ಬರೋದಕ್ಕೆ ಈಗಲಾದರೂ ಸಕಾಲ. ಈ ಒಂದು ಅನಾಹುತ ಏನಿದೆ, ಆ ಡ್ಯಾಮನ್ನು ಚೈನ್ ಕಟ್ಟಾಗಿ ನೀರು ಹರಿದೋಗ್ತಂಥ ವಿಚಾರ ಇದೆಯಲ್ಲ, ರಾಜಕಾರಣವನ್ನು ಪಕ್ಕಕ್ಕಿಟ್ಟು, ಹೇಳಿಕೆಗಳನ್ನ ಪಕ್ಕಕ್ಕಿಟ್ಟು, ಇವತ್ತು ಟಿ.ಬಿ ಡ್ಯಾಮ್ ಬಗ್ಗೆ 30 TMC ಹೂಳು ತುಂಬಿಕೊಂಡಿರುವಂತಹ ಡ್ಯಾಮಿನ ಬಗ್ಗೆ ಒಂದು ರಿವೈಸ್ಡ್ ಅಪ್ರೋಚ್, ಅದನ್ನೇನು ನೀವು ಪರ್ಯಾಯವಾದಂತಹ ಅಣೆಕಟ್ಟನ್ನು ಕಟ್ಟಿಬಿಟ್ಟು ನೀರನ್ನು ಡೈವರ್ಟ್ ಮಾಡಿ ಸರಿಸುಮಾರು ಒಂದು 30 TMC ಅಷ್ಟು ನೀರನ್ನು ಮಾಡ್ತಿರೋ, ಇಲ್ಲ ಅದಕ್ಕೆ ಪರ್ಯಾಯವಾದ ಗೇಟ್ಗಳನ್ನು, ಅದು ಏನು ಸ್ಟಾಪ್ಲೇನ್ ಅಂತದೋ ಒಂದು ಗೇಟ್ಗಳನ್ನು ಕರೀತದೆ.
ಏನ್ ಗೇಟ್ ಅಂತ ಕರೀತಾರೆ ಅದನ್ನ ಸ್ಟಾಪ್ಲರ್ ಗೇಟ್ಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಸ್ಟಾಪ್ಲರ್ ಗೇಟ್ಗಳನ್ನು ಆಲ್ಟರ್ನೇಟಿವ್ ಆಗಿ ನಮ್ಮ ಡ್ಯಾಮ್ಗಳಿಗೆ ಎಕ್ಸೆಪ್ಟ್ ನಾರಾಯಣಪುರ ಜಲಾಶಯ ಬಿಟ್ಟರೆ ಇನ್ನು ಬೇರೆ ಡ್ಯಾಮ್ಗಳಿಗೆ ಇಲ್ಲ. Okay. ಆ ಸ್ಟಾಪ್ಲರ್ ಗೇಟ್ಗಳನ್ನಾದ್ರೂ ಈಗಲಾದ್ರೂ ಹಾಕುವಂತ ಪರಿಸ್ಥಿತಿ ಬಂದಿದೆಯೋ? ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ದಲ್ಲೇ ಅದನ್ನ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೊಂಡು ಅವರ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಹೋಗ್ತಿತ್ತು ಅಂತಂದ್ರೆ ನಮ್ಮ ನೀರು ನಮ್ಮ ಹಕ್ಕು ಬರೀ ಘೋಷಣೆ ಆಗುತ್ತೆ, ಅಲ್ವಾ? ನಮ್ಮ ರೈತನ ಬದುಕು ಮೂರಾಬಟ್ಟೆ. ರೈಟ್. ಬರ್ತೀನಿ ಸಮಯವಿಲ್ಲ ಸರ್. ಹಾಗೆ ನನ್ನ ಈ ಪ್ಯಾನಲಿಸ್ಟ್ಗಳಿಗೆ ಒಂದು 5 ನಿಮಿಷದ ಸಹನೆಯನ್ನ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಜೊತೆಯಲ್ಲಿ ಮಾಜಿ ಜಲಸಂಪನ್ಮೂಲ ಸಚಿವರು ಆದ ಗೋವಿಂದ್ ಕಾರಜೋಳ ಅವರು ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ನಮಸ್ಕಾರ. ಆ ಭಾಗದ ಜನರ ಸರ್, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಏನಿದೆ ಆ ಭಾಗದ ಕೆಲ ರೈತರ ಹೇಳಿಕೆಯನ್ನ ನಾನು ಗಮನಿಸಿದ್ದೆ. ಆಂಧ್ರ ಪ್ರದೇಶದಿಂದ ಅಧಿಕಾರಿಗಳಿದ್ದಾರೆ ಬೋರ್ಡ್ನಲ್ಲಿ, ಹಾಗಾಗಿ ನಿರ್ಲಕ್ಷ್ಯ, ಹಾಗಾಗೇನೆ ನಿರ್ವಹಣೆ ಆಗ್ತಾ ಇಲ್ಲ ಸರಿಯಾಗಿ. ಇದು ರಾಜ್ಯ ಸರ್ಕಾರಗಳಿಗೆ ಗೊತ್ತಿಲ್ಲದೆ ಇರೋ ವಿಚಾರನಾ ಸರ್? ಅದು ಸತ್ಯಕ್ಕೆ ದೂರವಾದಂತ ವಿಚಾರ. ಆಂಧ್ರ ಪ್ರದೇಶದ ಅಧಿಕಾರಿಗಳಿದ್ದಾರಂತಕ್ಕಂಥದ್ದಲ್ಲ. ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದು, ಕೇಂದ್ರ ಸರ್ಕಾರದ ಮೇಲೂ ಇದೆ. ನಿರ್ವಹಣೆ ಮಾಡ್ತಕ್ಕಂತ ಜವಾಬ್ದಾರಿ ನಮ್ಮ ಅಧಿಕಾರಿಗಳ ಮೇಲೂ ಇದೆ. ನಮ್ಮ ರಾಜ್ಯದ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ, ಇನ್ಸ್ಪೆಕ್ಷನ್ ಮಾಡಿ ಅಂತ ಸಂಗತಿಗಳೇನಾದರೂ ಕಂಡು ಬಂದಿದ್ರೆ ಅವರು ವರದಿ ಮಾಡಬಹುದಾಗಿತ್ತು. ಮತ್ತು ಡ್ಯಾಮ್ ಸೇಫ್ಟಿ ಕಮಿಟಿಗಳಿದ್ದಾವೆ, ಅವರು ಇನ್ಸ್ಪೆಕ್ಷನ್ ಮಾಡಿ ಕಾಲಕ್ಕೆ ವರದಿಯನ್ನು ಕೊಡ್ತಾರೆ. ಟ್ರಿಪ್ 1 ನಲ್ಲಿಯೂ ಕೂಡ ಅನೇಕ ಹಳೆ ಡ್ಯಾಮ್ಗಳ ದುರಸ್ತಿಗೂ ಕೂಡ ಹಣ ಕೊಟ್ಟಿದೆ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಒಳಗೆ. ಹಾಗಾಗಿ ನಾವು ಆಂಧ್ರ ಪ್ರದೇಶದ ಅಧಿಕಾರಿಗಳದಾರ ಅನ್ನೋ ಕಾರಣಕ್ಕಾಗಿದೆ ಅಂತ ಹೇಳೋದು ತಪ್ಪಾಗ್ತದ. ನಮ್ಮವರು ವರ್ಷದಲ್ಲಿ ಕನಿಷ್ಠ 2 ಬಾರಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡ್ಬೇಕು, ಮೇಂಟೆನೆನ್ಸ್ ಮಾಡಿ. ರಿವ್ಯೂ ಮೀಟಿಂಗ್ ಅನ್ನೋದು, ತಾವು ಕೂಡ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತವರು, ರಿವ್ಯೂ ಮೀಟಿಂಗ್ ಅನ್ನೋದು ಎಷ್ಟು ಮುಖ್ಯ, ಹೇಗ್ ಆಗಬೇಕು, ಅಸಲಿಗೆ ಹೇಗಾಗತ್ತೆ ಈ ರಿವ್ಯೂ ಮೀಟಿಂಗ್ಗಳು ಅಂತ ಹೇಳಿ? ನೋಡಿ, ಈ ಸರ್ಕಾರದಲ್ಲಿ ನೀರಾವರಿ ಇಲಾಖೆ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಪೂರ್ಣ ಪ್ರಮಾಣದ ಒಬ್ಬರು ನೀರಾವರಿ ಮಂತ್ರಿ ಇರ್ಬೇಕಾಗಿದೆ. ಈಗ ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಪಾರ್ಟಿ ಜವಾಬ್ದಾರಿ, ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ, ಮತ್ತು ದೇಶದಲ್ಲಿ ಕಾಂಗ್ರೆಸ್ಸಿನ ಎಲ್ಲೆಲ್ಲಿ ಚುನಾವಣೆಗಳು ಬರ್ತಾವ ಅದರ ಜವಾಬ್ದಾರಿ. ಹೀಗಾಗಿ ಪಾಪ ಅವ್ರಿಗೆ ಸಮಯನೇ ಇಲ್ಲ ನೀರಾವರಿ ಇಲಾಖೆ ನೋಡ್ಕೊಳ್ಳಿಕ್ಕೆ. ನೀರಾವರಿ ಇಲಾಖೆ ಬಹಳ ಮಹತ್ವದ ಇಲಾಖೆ, ಅತಿ ದೊಡ್ಡ ಇಲಾಖೆ. ನಾವು ಇಷ್ಟು ಹಗುರವಾಗಿ ನೀರಾವರಿ ಇಲಾಖೆಯನ್ನ ಇಟ್ಕೊಂಡ್ರೆ ರೈತರ ಕಲ್ಯಾಣ ಆಗ್ಲಿಕ್ಕೆ ಹೇಗೆ ಸಾಧ್ಯದ? ನಮ್ಮ ಪೂರ್ವಜರು 70 ವರ್ಷದಿಂದನೇ TB ಡ್ಯಾಮ್ ಕಟ್ಟಿದ್ದಾರೆ. ಅದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸ್ಬೇಕಲ್ಲ. 3 ರಾಜ್ಯಗಳ ರೈತರ ಬದುಕು ಅದರ ಮೇಲಿದೆ, ಕುಡಿಯುವ ನೀರಿನ ಸಮಸ್ಯೆಗಳು ಅದರ ಮೇಲೆ ಪರಿಹಾರ ಆಗುವಂತದ್ದಿದೆ. ಅದನ್ನ ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕ ನೋಡ್ತಕ್ಕಂಥದ್ದಲ್ಲ ಇಲಾಖೆನ. ನಾನ್ ಹೇಳ್ತೀನಿ, ಈ ಇಲಾಖೆ ನಿರ್ವಹಣೆ ಸರಿ ಇಲ್ಲದಕ್ಕಾಗಿ ಪೂರ್ಣ ಅವಧಿಯ ನೀರಾವರಿ ಮಂತ್ರಿ ಇಲ್ಲದಕ್ಕಾಗಿ ಕಾಲಕ್ಕೆ ರಿವ್ಯೂ ಮಾಡ್ತಕ್ಕಂಥದ್ದು ಆಗಿಲ್ಲ. ಹಾಗಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದೆ ರಾಜ್ಯ ಸರ್ಕಾರದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಜಾಯಿನ್ ಆಗ್ಲಿಕ್ಕೆ ಮುಂಚೆ ನಾವು ಚರ್ಚೆ ಮಾಡ್ತಿದ್ವಿ ಸರ್, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಮಾಡಿದವರೇ ಈಗ ಜವಾಬ್ದಾರಿ ಹೊತ್ತಿರುವವರು DK ಶಿವಕುಮಾರ್ ಅವರು. ಈ ನೀರು ಪೋಲಾಗ್ ಹೋಗ್ತಿರೋ ನೀರು ನಮ್ಮ ಹಕ್ಕು ಅನ್ನೋ ರೈತರಿಗೆ ಏನು ಉತ್ತರ ಕೊಡ್ತಾರೆ ಅಂತ? ಎಲ್ಲ ಮೇಡಮ್, ತಾವು ಕೇಳಿ, ಕಾಂಗ್ರೆಸ್ನವ್ರು ಯಾವ್ಯಾವಾಗ ಅಧಿಕಾರ ಕಟ್ಕೊಳ್ಕೊಂಡು ಹತಾಶರಾಗಿರ್ತಾರ ಪಾದಯಾತ್ರೆಗಳು ಮಾಡ್ತಾರ. ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡಿಗೆ ಅಂತೇಳಿ ಹೊಸಪೇಟದಿಂದ ಕೂಡಲ ಸಂಗಮ ಮಾಡಿದ್ರ ಗೊತ್ತಲ್ಲ ನಿಮ್ಗೆ? ಮಾಡಿ ಅಧಿಕಾರಕ್ಕೆ ಬಂದ್ರು. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು. ಏನ್ ಮಾಡಿದ್ರು? ಏನು ಮಾಡಿಲ್ಲ ಅಂತ ಹೇಳಿ ವಿಧಾನಸಭೆ ಒಳಗ್ ನಾನ್ ಮಾತಾಡಿದಾಗ ನನ್ನ ಬಗ್ಗೆ ಕೆಟ್ಟದಾಗಿ ಹೊರಗಡೆ ಮಾತಾಡಿದ್ರು. ನಿಮಗ್ ಗೊತ್ತೈತಿ ಇಲ್ಲ ಗೊತ್ತಿಲ್ಲ. ಇನ್ನೊಂದು,
ಮೇಕೆದಾಟು ಯೋಜನೆ ಸಲುವಾಗಿ ಪಾದಯಾತ್ರೆ ಮಾಡಿದ್ರು. ಅವತ್ತ ನಾ ಹೌಸ್ ನಲ್ಲಿ ರಿಪ್ಲೈ ಕೊಟ್ಟದನ್ನ ಬೇಕಾದ್ರೆ ತಾವ್ ತರಿಸಿ ನೋಡ್ಬೋದು, ವಿಡಿಯೋ ನಿಮ್ಮವ್ರು ಇರ್ತಾರ, ಹ್ಮ್ ನೋಡಿ ಏನ್ ಉತ್ತರ ಕೊಟ್ಟಿದ್ದೀನಿ. ಹ್ಮ್ ಅವತ್ ಹೇಳಿದ್ರು, ಏನ್ ಹೇಳಿದ್ರು ಅವ್ರ ಪಾದಯಾತ್ರೆ ಒಳಗ? ಅವ್ರದ್ದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರನ್ನು ಕರೆಸಿದ್ರು, ಸೋನಿಯಾ ಗಾಂಧಿ ಅವ್ರನ್ನು ಕರೆಸಿದ್ರು, ಇಂದರ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು, ಸಿದ್ದರಾಮಯ್ಯನವರು ಕಷ್ಟಪಟ್ಟು ಅವರು ಹೆಜ್ಜೆ ಹಾಕಿದ್ರು, ಎಲ್ಲರೂ ಇದ್ರು. ಅವ್ರ ಏನ್ ಹೇಳಿದ್ರು? ರೈತರಿಗೆ ಒಂದ್ ಮಾತನ್ನ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವ ಪರ್ಮಿಷನ್ ಬೇಕಾಗಿಲ್ಲ, ಕುಡಿಯುವ ನೀರಿನ ಯೋಜನೆ ಹ್ಮ್ ಮರುದನೇ ನಾವು ಪ್ರಾರಂಭ ಮಾಡ್ತೀವಿ ಅಂತಿದ್ರು. 1 ವರ್ಷ 3 ತಿಂಗಳಾಯ್ತು ನಿದ್ದೆ ಮಾಡ್ತಾ ಇದ್ದಾರ. ಬಟ್ ನಿಮ್ದೇ ತಪ್ಪು ಅಂತಾರಲ್ಲ ಸರ್. ನಾನು ಖಂಡ್ರೆ ಸಾಹೇಬ್ರು ಬೈಟನ್ ಆಮೇಲೆ ಪ್ಲೇ ಮಾಡೋಳಿದ್ದೆ. ಬಟ್ ಖಂಡ್ರೆ ಅವ್ರನ್ನ ನಾವು ಕೇಳಿದಾಗ ಹೇಳಿದ್ದಾರೆ 4 ವರ್ಷ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದು ಬಿಜೆಪಿ ಆಡಳಿತದ ನಿರ್ಲಕ್ಷ್ಯ. ಇನ್ನೊಂದು ಪ್ರಶ್ನೆ ಅಷ್ಟೇ, ಇನ್ನೊಂದು ಪ್ರಶ್ನೆ ಅವ್ರ ಹತ್ರ ಬರ್ತೀನಿ ನಿಮ್ಗೆ. ಡ್ಯಾಮ್ ಇರೋದು ಕೇಳಿ, ಡ್ಯಾಮ್ ಇರೋದು ಕರ್ನಾಟಕದಲ್ಲಿ. ಹ್ಮ್ ಸರ್ಕಾರ ಯಾರ್ದಿದೆ? ನೀರು ಉಪಯೋಗ ಮಾಡ್ತಕ್ಕಂಥವ್ರದ್ದು ಏನು ಜವಾಬ್ದಾರಿನೇ ಇಲ್ಲ. ಶಾಸಕರು ಹೇಳ್ತಿದ್ದಾರೆ ಸರ್, ಹಂಪನಗೌಡ ಶಾಸಕರು ಹೇಳ್ತಿದ್ದಾರೆ ಕೇಂದ್ರದ ಅಡಿಯಲ್ಲಿ ಬೋರ್ಡ್ ವರ್ಕ್ ಆಗೋದು. ಹಂಪನಗೌಡರು ಶಾಸಕರು, ನಾನು ಅವರು 30 ವರ್ಷಗಳಿಂದ ವಿಧಾನಸಭೆ ಒಳಗಿದ್ದೀವಿ. ಅವ್ರಿಗೆ ನಾನ್ ಕೇಳಲಿಕ್ಕೆ ಬಯಸ್ತೇನೆ, ಈ ಮಾತು ಹಿಂದೆ ಹೇಳಿದ್ರ ನೀವು? ಇವತ್ತು ಈ ರೀತಿ ಹೇಳಿದ್ರೆ ಹೇಗಾಗ್ತದ? ಆಗೋದಲ್ಲ. ಜವಾಬ್ದಾರಿ ಹೊರಬೇಕಾಗ್ತದ. ಇವತ್ತು ರೈತರ ಬದುಕು ಇವತ್ತು ಹಾಳಾಗೋಯ್ತು. ಕಡೆ ಪ್ರಶ್ನೆ ಕಾರಜೋಳ ಸರ್, ಕಡೆ ಪ್ರಶ್ನೆ ನಿಮ್ಮನ್ನ ಕಳಿಸೋಕೆ ಮುಂಚೆ ರಾಜ್ಯಕ್ಕೆ ಅಂತಂದ್ರೆ ನೀರ್ ಹರಿದು ಹೋಯ್ತು ಅವ್ರಿಗೆ, ಆಂಧ್ರ ತೆಲಂಗಾಣಕ್ಕೆ. ಹೌದು ಆದ್ರೆ ನಮ್ಮ ರೈತರ ಬದುಕ ಹಾಳಾಯ್ತಲ್ಲ, ಅದಕ್ಕೆ ಜವಾಬ್ದಾರಿ ಆಯ್ತು. ಸರ್ಕಾರ. ಕಡೆ ಪ್ರಶ್ನೆ ಕಾರಜೋಳ ಸರ್, ಕಡೆ ಪ್ರಶ್ನೆ. ಇಷ್ಟೆಲ್ಲ ಆಪತ್ತಿನ ಅರಿವಿರುವ ನೀವು, ಹಾಗೆ ಇದೇ ಇಲಾಖೆಯನ್ನ ನಡೆಸಿರುವ ಆ ಒಂದು ಅನುಭವ ಇರುವ ನೀವು, ಈ ವಿಚಾರದಲ್ಲಿ ಅಪಶಕುನ ಸರ್ಕಾರ ಬೀಳುತ್ತೆ ಈ ಮಾತು ಅಂದ್ರೆ ನೀವು ರಾಜಕೀಯಕ್ಕೆ ಬಳಸ್ಕೊಂಡ್ಬಿಟ್ರ ಅಂತ ಅನುಮಾನ? ನೋಡಿ, ನಾನು 1.5 ವರ್ಷದಷ್ಟು ಅವಧಿಗೆ ನೀರಾವರಿ ಮಂತ್ರಿ ಆಗಿದ್ದೆ. ನಮ್ಮ ಅವಧಿಯಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ 30 TMC ಹೂಳು ತುಂಬಿದ್ದನ್ನ ಮನಗಂಡು ಸಮಾನಾಂತರ ಜಲಾಶಯ ನವಲಿ ಮುಂದೆ ಮಾಡಬೇಕು ಅಂತ ಹೇಳಿ ಬಜೆಟ್ ನಲ್ಲಿ 1,000 ಕೋಟಿ ಕೂಡ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಇವ್ರ ಸರ್ಕಾರ ಬಂದ್ಮೇಲೆ ಕಾರಜೋಳ ಸರ್, ತಮಗೆ ವೈಯಕ್ತಿಕವಾದಂತ ಗೌರವ ಇದೆ ನನಗೆ. ಒಂದ್ ನಿಮಿಷ ನಾನು ಸರ್ಗೆ ಕೇಳ್ತೀನಿ. ಒಂದ್ ನಿಮಿಷ ನಾನು ಸರ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಸರ್ಗೆ ನೋಡಿ, ತಾವು ಹಿರಿಯರಿದ್ದೀರಿ, ಹಿರಿಯ ರಾಜಕಾರಣಿರಿದ್ದೀರಿ, ಯಾವಾಗಲೂ ನಿಮ್ಮನ್ನು ಎಲ್ಲಾರು ಏನು ಸರಳ ಸಜ್ಜನಿಕೆ ಅಂತಾರೆ. ತಾವು ಏನು ಸರ್ಕಾರ ಬೀಳುತ್ತೆ ಅಪಶಕುನ ಅಂತ ಹೇಳ್ತಿದ್ದೀರಿ. ದಯವಿಟ್ಟು ಸರ್ ಪ್ಲೀಸ್ ತುಂಗಭದ್ರಾ ಡ್ಯಾಮ್ ಗೇಟ್ ಸ್ಟಕ್ ಆಗಿತ್ತು, ಆಗಲೇ ನಿಮ್ಗೆ ಅಪಶಕುನ ಬಂತು.